Okay, once again, welcome to Crack It Institute and Bani Sarkar classes. So, the second part ಏನು SSCGD ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಮಾಡಿದ್ವಿ. ಸೆಕೆಂಡ್ ಡೇಸ್ ಮತ್ತೊಂದು 20 ಕ್ವಶನ್ಸ್ ಬ್ಯೂಟಿಫುಲ್ ಕ್ವಶನ್ಸ್ ಅದಾವು. ಒನ್ ಬೈ ಒನ್ ಚೆಕ್ ಮಾಡ್ಕೊಂತ ಹೋಗೋಣ. ಕಮೆಂಟ್ಸ್ ಮಾಡ್ರಿ, ಆನ್ಸರ್ ಮಾಡ್ರಿ, ಏನು ಅವಶ್ಯಕತೆ ಇಲ್ಲ. ನಾ ಹೆಂಗೆ ಸ್ಪೀಡಾಗಿ ಬಿಡಿಸ್ಕೊಂಡು ಹೋಗ್ತೀನೋ ಹಂಗೆ ನೀವು ಒನ್ ಬೈ ಸ್ಪೀಡ್ ಬಿಡಿಸ್ಕೊಂತ ಹೋಗ್ರಿ. ಸೊ 20 ಕ್ವಶನ್ 25-30-40 ಮಿನಿಟ್ಸ್ನಾಗ ಬಿಡಿಸ್ಲಿಕ್ಕೆ ಟ್ರೈ ಮಾಡ್ಕೊಂತ ಹೋಗೋಣ. ಸೊ ಅದ ಎಕ್ಸ್ಪ್ಲನೇಷನ್ ಮಾಡ್ಬೇಕಂತಂದ್ರೆ ಆಲ್ರೆಡಿ ನೀವು ಕ್ಲಾಸ್ ಕೇಳಿಬಿಟ್ಟಿದ್ರಿ ಅದಾ. ಸರ್ ಏನೋ ಕ್ಲಾಸ್ ಕೇಳಿಲ್ಲ, ನಾ ಜೀರೋಂದು ಬಿಗಿನರ್ ಅದು ಮಾಡ್ತೀನಿ ಅಂತಂದ್ರೆ ಅದಕ್ಕೆ ನಮ್ಮ ರೆಗ್ಯುಲರ್ ಕ್ಲಾಸಸ್ ಅನ್ನು ಕೇಳಿದ್ರು ನಡೀತದ. ಸೊ ಸಿನ್ಸ್ ಇಟ್ ಈಸ್ ಅ ಲಾಸ್ಟ್ ಮಿನಿಟ್ ಟಿಪ್ಸ್, ಓಕೆನಾ. ಸೊ ನಾವು ರ್ಯಾಪಿಡ್ ರಿವಿಷನ್ ಮಾಡ್ಬೇಕಿಲ್ಲಿ, ಕಾನ್ಸೆಪ್ಟ್ ಕ್ಲಿಯರ್ ಇರೋಂಗಿಲ್ಲ. ಸೊ ಎಲ್ಲರೂ ಮಾಡಾಕತ್ತಾರ, ನೀವು ಮಾಡಬೇಕು. ಡನ್ ಅಂದ್ರೆ ಎಕ್ಸಾಮ್ ಪಾಸ್ ಆಗ್ತದೆ. ಲೆಟ್ಸ್ ಚೆಕ್. ಓಕೆ, ಯಾವ ತರ ಮಾಡ್ತೀನಿ ಅದೇ ತರ ನೀವು ಪ್ರಾಕ್ಟೀಸ್ ಮಾಡ್ಕೊಂತ ರೂಢಿ ಮಾಡ್ಕೊಳ್ಬೇಕ್ರಿ ಎಕ್ಸಾಮ್ಗೆ, ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ಪಿ ಸೆಲ್ ಅನ್ ಐಟಮ್ ಟು ಕ್ಯೂ. ಸೊ ಪಿ ಏನ್ ಮಾಡ್ತಾನ್ರಿ, ಕ್ಯೂಗೆ ಸೆಲ್ ಮಾಡ್ತಾನಂತ ಎಷ್ಟು 50% ಪ್ರಾಫಿಟ್ ಅಂತಂದ್ರೆ 50% ಅಷ್ಟೇ ಅಂದ್ರೆ ಏನ್ರಿ 1/2 2 ಯೂನಿಟ್ಗೆ 1 ಯೂನಿಟ್ ಜಾಸ್ತಿ ಆಗ್ತದ. ಸೊ ಅಂದ್ರೆ 2 ಯೂನಿಟ್ ಇದ್ರೆ ಮುಂದೆಷ್ಟು ಆಗ್ತದ 3 ಯೂನಿಟ್ ಆಗ್ತದ. ಕ್ಯೂ ಸೆಲ್ ದ ಐಟಮ್ ಟು ಆರ್ ಎಟ್ ದ ರೇಟ್ ಆಫ್ 60% ಲಾಸ್. 60% ಅಂದ್ರೆ ಎಷ್ಟು ಆಕೈತೆ ನೋಡ್ರಿ, 60/100. ದೆನ್ 2 3s 2 3 2 5 ಯೂನಿಟ್ಗೆ 3 ಯೂನಿಟ್ ಲಾಸ್ ಆಗ್ತದ ಅಂತ ಅಂದ್ರೆ ಇವ 5 ಯೂನಿಟ್ ಕೊಟ್ಟು ತಗೊಂಡ್ರೆ 3 ಯೂನಿಟ್ ಲಾಸ್ ಮಾಡ್ಕೊಂಡು 2 ಯೂನಿಟ್ಗೆ ಮಾಡ್ತಾನೆ ಯಾರು, ಆರ್. ಡನ್. ನೆಕ್ಸ್ಟ್ ಏನದ, ಇಫ್ ಆರ್ ಪೇಡ್ 3234 ಅಂದ್ರೆ 6,3834 ಪೇ ಮಾಡಿದ್ರೆ ವಾಟ್ ಈಸ್ ದ ಪ್ರೈಸ್ ಫಾರ್ ದ ಪರ್ಚೇಸ್ ಬೈ ಪಿ. ಪಿ ಎಷ್ಟಂತ ತಗೋತಾನ ಅಂತ ಹೇಳ್ಯಾರ. ಸೊ ನಿಮ್ಗೆ 2 ಯೂನಿಟ್ ಬೇಕು. ಸೊ ಈ 2x ಯೂನಿಟ್ ಅಂತ ಅವ್ರು ಏನು ಕೊಟ್ಟಾರ್ರಿ, 3234 ಅಂತ ಕೊಟ್ಟಾರು. ಸೊ ಎರಡು ಸೇಮ್ ಅನ್ನುವಂಗಿಲ್ಲ, ಬಿಕಾಸ್ ನೋಡ್ರಿ ಆಪ್ಷನ್ ಎರಡು ಬೇರೆ ಬೇರೆ ಅದಾವ. ಬಿಕಾಸ್ ಈ ರೇಷಿಯೋನ ಬೇರೆ, ಈ ರೇಷಿಯೋನ ಬೇರೆ. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು, ರೇಷಿಯೋನ ಈಕ್ವಲ್ ಮಾಡಬೇಕು. ಸೊ ಏನ್ ಮಾಡ್ತೀವಿ, 5 2 10 ಮಲ್ಟಿಪಲ್ ಮಾಡ್ತೀರಿ, 5 3 15 3 2 6. ಸೊ ಈ 6x ಈಕ್ವಲ್ ಟು ವಾಟ್, 3264. ಸೊ ಅಂದ್ರೆ 6x ಇಸ್ ಈಕ್ವಲ್ ಟು 3234 ಆದ್ರೆ ನಿಮಗೆ ಬೇಕಾಗಿದೇನ್ರಿ 10x. ಸೊ 10x ಗೆ ಎಷ್ಟಂತ ಕ್ವಶನ್ ಮಾರ್ಕ್ ಅಡ ಡೈರೆಕ್ಟ್ ಆಗಿ ಬರ್ಕೊಡ್ರಿ. x is equal to, ಅಥವಾ ನಮಗೆ ಬೇಕಾಗಿರೋ ಆನ್ಸರ್ ಏನದ ಅದು which is equal to 3234 into 10 divided by 6. 2 5s 2 3s ಮೂರ್ಲೆ ಹೋಗ್ತದೆ ನೋಡ್ರಿ, 3 1 3 7 21 2 3 8 24. ಸೊ 1078 into 5 8 5 40 0. ಸೊ ಯೂನಿಟ್ ಪ್ಲೇಸ್ನ 0 ಇದೆ, ಆನ್ಸರ್ ಡೈರೆಕ್ಟ್ ಅದ ಬರ್ತದೆ. ಎಲ್ಲ ನೋಡ್ರಿ 7 1 3 ಅದ ಮಾಡಿದ್ರೆ ಬರ್ತದೆ, ಕ್ರಾಸ್ ಚೆಕ್ ಮಾಡೋದಷ್ಟ. 8 5 44 ಕ್ಯಾರಿ, 7 5 35 4 39 3 ಕ್ಯಾರಿ, 5 0 0 3 3 5 5 5390 ಬರ್ತದ. ಸೊ ಇಷ್ಟು ಮಾಡೋ ಅವಶ್ಯಕತೆ ಇದ್ರಿಕಿಲ್ಲ, ಆರಾಮಾಗಿ ಕ್ಲಿಕ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್, ಸೊ ಎ ಸ್ಟ್ಯಾಂಡ್ ಫಾರ್ ಡಿವೈಡ್ ಬೈ ಬಿ ಸ್ಟ್ಯಾಂಡ್ ಅಂಡ್ ಸೋ ಆನ್ ಅಂತ ಕೊಟ್ಟಾರ. ಸೊ ಡೈರೆಕ್ಟ್ ಏನ್ ಮಾಡ್ಬೇಕು, ಈಕ್ವೇಶನ್ ಬರೆಯಕ್ಕೆ ಟ್ರೈ ಮಾಡಬೇಕು. ದಟ್ ಈಸ್ 20 ಡಿ ಸ್ಟ್ಯಾಂಡ್ಸ್ ಫಾರ್ ಮೈನಸ್ 8, A stands for divided by 2, C stands for plus 1, B into 5 ಅಂತ ಹೇಳ. 2 1s 2 4s. ಸೊ ಏನಾಗ್ತದೆ ನೋಡ್ರಿ, 20 minus 4 plus 5. ದೆನ್ ಏನಾಕೈತ್ರಿ, -4 plus 5 plus 1 ಆಗ್ತದೆ, 20 plus 1 21. ಸೊ ದಟ್ ಈಸ್ ದ ಆನ್ಸರ್. C for bracket is the right answer. ಇದನ್ನ ವಿಡಿಯೋ ಪಾಸ್ ಮಾಡಿ ಸರ್ ಹಿಂಗೆ ಬಂದ ಇಕ್ವೇಶನ್ ಲೆಫ್ಟ್ ರೈಟ್ ಅಂತ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ. ವೈ, ಬಿಕಾಸ್ ದಿಸ್ ಇಸ್ ನಾಟ್ ಅ ರೆಗ್ಯುಲರ್ ಕ್ಲಾಸ್. ನಾ ಬಾಯ್ ಬಿಟ್ಟು ಹೇಳಾಕತ್ತೀನಿ, ರ್ಯಾಪಿಡ್ ರಿವಿಷನ್ ಅದ, ನೋಡೋದು ಸಾಲ್ವ್ ಮಾಡ್ಕೊಂತ ಹೋಗೋದು. ನಿಮ್ಗೆ ಡೀಟೇಲ್ ಬೇಕಿದ್ರೆ ಡೀಟೇಲ್ ಕ್ಲಾಸ್ ಬೇರೆ ಸಿಗ್ತಾವ, ಹೌದಾ. ನೆಕ್ಸ್ಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಅದ, ಓನ್ಲಿ ಟಫ್ ಅಷ್ಟ ತರ ಆಗತ್ತೇವ್ರಿ, ಅಷ್ಟೇ. ನಾವು ಎಲ್ಲಾನು ಮಿಕ್ಸ್ ಮಾಡೇ ತರ ಆಗ್ತಾನೆ. ಆಲ್ಮೋಸ್ಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಜಾಸ್ತಿ ಆಗತ್ತೇವೆ ಅಷ್ಟ. ABCD live in a 6 different floors. So then 1 2 3 4 5 6. Okay, clear. 6th floor of the same building. The lowermost floor is 1 and above is 2 till the topmost, which is a 6. Okay. Then 6 5. 1 second. 6 5 4 3 2 1 ಅಂತ ಐತಿ. Done. ಏನ್ ಕೇಳ ನೋಡ್ರಿ, ಓನ್ಲಿ 2 people live below C. ಸೊ 2 people live below C ಅಂದ್ರೆ ಸಿ ಕೆಳಗಡೆ ಇಬ್ರು ಬ್ರೋಕ್ ಅಂತ 1 2 ಇಲ್ಲಿ ಯಾರು ಬಂದ್ರು, ಸಿ ಬಂದ. ದೆನ್
2 people live between B and C. B ಮತ್ತು C ನಡುವೆ 2 ಬೇಕಂತ 1 2 ಇಲ್ಲಿ B ಬರ್ತಾನ ಕೆಳಗಡೆ ಬರ್ಲಿಕ್ಕೆ ನಮ್ಗೆ ಆಪ್ಷನ್ ಇಲ್ಲ. A lives above E but below C. Below C ಅಂದ್ರೆ ಇಲ್ಲಿ ಏನ್ ಬರ್ತಾನೆ A ಬರ್ತಾನ, ಇಲ್ಲಿ ಯಾರು ಬರ್ತಾನ E ಬರ್ತಾನ. F does not live above D. F above ಇಲ್ಲ ಅಂದ್ರೆ below ಇರ್ತಾನ, ಅಂದ್ರೆ ಇಲ್ಲಿ ಯಾರು ಬರ್ತಾರೆ D, ಇಲ್ಲಿ ಯಾರು ಬರ್ತಾರ F. Then who lives immediately below B? Immediately below B ಯಾರು ಅದಾರಿ? That is D. That is D ಅಂತಾರ. B for Bani Sarkar is the right answer. Fast, rapid. Then select the set. Okay, number analysis ಅದ. ಈ ತರ ಭಾಳ ಕ್ವಶನ್ಸ್ ಬರತ್ತಾವ ಟ್ರೆಂಡ್ನಾಗ, ನೋಡ್ಕೊಂಡ್ ತಗೊಂಡ್ರಿ. ಸೊ ನಂಬರ್ ನೋಡಿದಾಗ ನಮ್ಗೊಂದೇನೋ ಡಿಕೋಡ್ ಆಗ್ಬೇಕು. ಏನ್ ಡಿಕೋಡ್ ಆಕೈತಿ? ಲೆಟ್ಸ್ ಟ್ರೈ. ನೋಡ್ರಿ, ಆಪ್ಷನ್ಸ್ ನಾನು ನೋಡಿದಾಗ ಫಸ್ಟ್ ನಂಬರ್ ಹೈಯೆಸ್ಟ್ ಅದ, ಅಂದ್ರೆ ಇನ್ಕ್ರೀಸ್ ಅದ, ಡಿಕ್ರೀಸ್ ಅದ. ನೋಡಿ, ಇನ್ಕ್ರೀಸ್, ಡಿಕ್ರೀಸ್, ಇನ್ಕ್ರೀಸ್, ದೆನ್ ಇನ್ಕ್ರೀಸ್, ಡಿಕ್ರೀಸ್, ಇನ್ಕ್ರೀಸ್. ಫಸ್ಟ್ ಇಂದ ಸೆಕೆಂಡ್ ನಂಬರ್ಗೆ ಕಡಿಮೆ ಆಗ್ಬೇಕು, ಆಮೇಲೆ ದೊಡ್ಡದಾಗಬೇಕು. ಇಲ್ಲಿ ನೋಡ್ರಿ, ಆಪ್ಷನ್ ಎ ಫಸ್ಟ್ ಇಂದ ಸೆಕೆಂಡ್ ಕಡಿಮೆ ಅದ, ಓಕೆ ಇರ್ಲಿ. ಆಪ್ಷನ್ ಬಿ ಇನ್ಕ್ರೀಸ್ ಆಗ್ಯದ, ಅಲ್ಲ. ಆಪ್ಷನ್ ಸಿ ನು ಇನ್ಕ್ರೀಸ್ ಆಗ್ಯದ, ಅಲ್ಲ. ಆಪ್ಷನ್ ಡಿ ನು ಇನ್ಕ್ರೀಸ್ ಆಗ್ಯದ, ಅಲ್ಲ. ಸೊ ಆಪ್ಷನ್ ಎ ಫಾರ್ ಅಕಾಡೆಮಿ ಇಸ್ ದ ರೈಟ್ ಆನ್ಸರ್. ಹಿಂಗೆ ನೋಡ್ರಿ ಹಾಕ್ಬೋದು. ಬಟ್ ಸರ್ ಅದ ಹೆಂಗ್ ಮಾಡಿದ್ರಿ ಅಂತಂದ್ರೆ ನೋಡ್ರಿ, 6 ಇಂದ 3 ಬರಬೇಕು, 3 ದಿಂದ 14 ಬರ್ಬೇಕಂತಂದ್ರ ಸೊ 2 ಪ್ಲಸ್ ಮಾಡ್ರಿ. 6 ಪ್ಲಸ್ 3 ಎಷ್ಟು? 9. 9 ಪ್ಲಸ್ ಎಷ್ಟು? 5 ಮಾಡ್ಯಾರ, 14 ಬಂದದ. ಡನ್. ಕ್ರಾಸ್ ಚೆಕ್ ಮಾಡ್ಕೊಡ್ರಿ. 14 ಇಂದ 8 ಬರಬೇಕು. ಸೊ 2 ಪ್ಲಸ್ ಮಾಡಿ ಎಷ್ಟ್ರಿ? 22. 22 ಪ್ಲಸ್ 5 ಮಾಡಿದಾಗ 27 ಬರ್ತದ. ಸೊ ಇವನ್ 2 ಪ್ಲಸ್ ಇಲ್ಲಿ ಪ್ಲಸ್ 5 ಮಾಡ್ತಾನ. ಅದೇ ತರ ಇಲ್ಲಿ ನೋಡ್ರಿ, ಆಪ್ಷನ್ ಚೆಕ್ ಮಾಡ್ಕೊಡ್ರಿ. 19 12 ಎಷ್ಟು ಬರ್ತಾರೆ? 19 29 31 ಪ್ಲಸ್ 5 36. ಸೊ ಅಗೇನ್ ದಟ್ ಈಸ್ ಅ ಟ್ರೂ. ನೀವು ಡೀಟೇಲ್ ಆಗಿ ಮಾಡಿದ್ರು ಆನ್ಸರ್ ಸೇಮ್. ನಾ ಶಾರ್ಟ್ಕಟ್ ನ ಡೈರೆಕ್ಟ್ ಆಗಿ ಎಲಿಮಿನೇಟ್ ಮಾಡ್ಕೋತೇನೆ ಅಂತಂದ್ರು ಸೇಮ್. ಡನ್. ಈಚ್ ಆಫ್ ದ ಡಿಜಿಟ್ ನಂಬರ್, ಈ ನಂಬರ್ ಅದ ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್. ಓಕೆ, ನಂಬರ್ ಬರ್ಕೊಡ್ರಿ ಫಸ್ಟಿಗೆ. 1 5 7 6 2 3 4 9. ಇವನ್ನ ಏನ್ ಮಾಡ್ಬೇಕಂತ ಅಸೆಂಡಿಂಗ್ ಆರ್ಡರ್ನೇ ಬರೀಬೇಕು. ಅಸೆಂಡಿಂಗ್ ಅಂದ್ರೆ ಏರಿಕೆ ಕ್ರಮದಾಗ ಲೆಫ್ಟ್ ಇಂದ ಬರೆಯಕ್ಕೆ ಹೇಳ್ಯಾರ, ಫ್ರಮ್ ಲೆಫ್ಟ್ ಟು ರೈಟ್. ಓಕೆ, ದೆನ್ 1 2 3 4 5 6 7 8 ಇಲ್ಲ 9 ಅದ. ದೆನ್ ಹೌ ಮೆನಿ ಡಿಜಿಟ್ ನಂಬರ್ ವಿಲ್ ಅನ್ಚೇಂಜ್? ಅನ್ಚೇಂಜ್ ಮೀನಿಂಗ್ ಅಂತಂದ್ರೆ ಏನ್ರಿ? ಇದ್ರ ಮೀನಿಂಗ್ ಓಲ್ಡ್ ಪೊಸಿಷನ್ is equal to ನ್ಯೂ ಪೊಸಿಷನ್. ಓಲ್ಡ್ ಪೊಸಿಷನ್, ನ್ಯೂ ಪೊಸಿಷನ್ ಎರಡು ಒಂದ ಕಡೆ ಇರಬೇಕು. ನೋಡ್ರಿ, ಕ್ರಾಸ್ ಚೆಕ್ ಮಾಡಿ ಅಂತ ಯಾವ್ದಾವ 1 ಇಕ್ವೇಷನ್ 1 ಅದ. ದೆನ್ ಇಲ್ಲ 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 ಇದು ಇಲ್ಲ, ಇಲ್ಲಿ ಐತಿ. ಸೊ ಎಷ್ಟದ ಪೇರ್ ಅಂತಾವ? 1 ಮತ್ತ 9 ಎರಡು ಪೇರ್ ಅದಾವ. ದಟ್ ಈಸ್ 2. A ಫಾರ್ ಅಕಾಡೆಮಿ. ನೆಕ್ಸ್ಟ್ we should come in the place of question mark. ನಂಬರ್ ಸೀರೀಸ್ ಕೊಟ್ಟಾರಿ. ಏನದ ನಂಬರು? 32 52 68 80 88. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಇನ್ಕ್ರೀಸ್ ಆಗ್ಯದ. ಎಷ್ಟು ಇನ್ಕ್ರೀಸ್ ಆಗೈತ್ರಿ? 20 ಇನ್ಕ್ರೀಸ್ ಆಗ್ಯದ, ಪ್ಲಸ್ 20. ದೆನ್ 16 ಪ್ಲಸ್ 16 ಇನ್ಕ್ರೀಸ್ ಆಗ್ಯದ. ದೆನ್ ಪ್ಲಸ್ 12 ಇನ್ಕ್ರೀಸ್ ಆಗ್ಯದ ನೋಡ್ರಿ. ದೆನ್ ಪ್ಲಸ್ 8 ಇನ್ಕ್ರೀಸ್ ಆಗ್ಯದ. ಸೊ ನಂಬರ್ ಎಡಿಷನ್ ಹಾಕೋಂತ ಹೋಗ್ಯದ, ಬಟ್ ಈ ನಂಬರ್ ಒಳಗೆ ಡಿಕ್ರೀಸ್ ಆಗತ್ತದ. ಎಷ್ಟು ಡಿಕ್ರೀಸ್ ಆಗೈತೆ ನೋಡ್ರಿ? ಇಲ್ಲಿಂದ ಇಲ್ಲಿಗೆ -4, ಇಲ್ಲಿಂದ ಇಲ್ಲಿಗೆ -4, ದೆನ್ ಇಲ್ಲಿಂದ ಇಲ್ಲಿಗೆ -4. ಸೊ ಅದೇ ತರ -4 ಬರ್ಬೇಕಂತಂದ್ರ 8 - 4 ಏನ್ ಆಗ್ತದ? ದಟ್ ಈಸ್ 4. ಆ 4 ಏನಾಗಬೇಕು? ಈ ಸೀರೀಸ್ಗೆ ಆ್ಯಡ್ ಆಗಬೇಕು. 88 + 4 ದಟ್ ವಿಲ್ ಬಿಕಮ್ ವಾಟ್? 92. ಸೊ 92 ಎಲ್ಲ ಐತ್ರಿ. ಆಪ್ಷನ್ ಡಿ ಫಾರ್ ಧಾರವಾಡ ಇಸ್ ದ ರೈಟ್ ಆನ್ಸರ್. ಅದ ನಿಮ್ಗೆ ಅದು ಸೊಲ್ಯೂಷನ್ ಸಲ ಈ ತರ ಡಿಟೇಲ್ ಮಾಡೀನಿ. ಇಲ್ಲೇ ಪೆನ್ನಾಗ ನಾ ಮಾಡ್ಕೋಬೋದಿತ್ತು ಡೈರೆಕ್ಟ್ ಆಗಿ. ಓಕೆ, ಬ್ಲಡ್ ರಿಲೇಷನ್ ಪ್ಲಸ್ ಅಂತಂದ್ರೆ ಡಾಕ್ಟರು, ಮೈನಸ್ ಅಂತಂದ್ರೆ ಮದರು, ವೈಫು, ಫಾದರ್ ಕೊಟ್ಟ. ಸೊ ಡೈರೆಕ್ಟ್ ಅಪ್ಲೈ ಮಾಡ್ಕೋತೀನಿ. ಏನದ? G+R. G+R ಅಂದ್ರೆ A+B ಇದ್ದಂಗ. G is the daughter of R ಅಂತಂದ. ಸೊ G is the daughter of R. ಸೊ ನಾನು ನಿಮ್ಗೆ ಇನ್ನೊಂದ್ಸತಿ ಹೇಳ್ತೀನಿ. ಫಿಮೇಲ್ ಇತ್ತಂದ್ರೆ ನಾನು ಸ್ಕ್ವೇರ್ ಹಾಕ್ತೇನೆ, ಮೇಲ್ ಇತ್ತಂತಂದ್ರೆ ಸರ್ಕಲ್ ಹಾಕ್ತೇನೆ. ಕೆಲವೊಬ್ರು ಉಲ್ಟಾ ಹಾಕ್ತಿರ್ತಾರ್ರಿ. ಅವ್ರ ಪ್ರಕಾರ ನಾ ಉಲ್ಟಾ, ನನ್ನ ಪ್ರಕಾರ ಉಲ್ಟಾ. ಬಟ್ ಪ್ಲಸ್ ಮೈನಸ್ ಪ್ಲಸ್ ಏನ್ ಹಾಕೊಳ್ಳಿ, ಎವ್ರಿಥಿಂಗ್ ಈಸ್ ಸೇಮ್.
ಎವ್ರಿಥಿಂಗ್ ಈಸ್ ಎಕ್ಸೆಪ್ಟಬಲ್. ಏನ್ ಬೇಕು ನಮ್ಗೆ ಆನ್ಸರ್ ಬೇಕಷ್ಟೇ. ಜನರನ್ನ ಯಾವ್ದರಿಂದ ಇಂಡಿಕೇಟ್ ಮಾಡಿದ್ರೆ ಆನ್ಸರ್ ಸೇಮ್ ಬರ್ಬೇಕಲ್ಲ. ಹೌದಾ? ಜಿ ಪ್ಲಸ್ ಆರ್ ಅಂತಂದ್ರೆ ಜಿ ಇಸ್ ದ ಡಾಟರ್ ಆಫ್ ಆರ್, ಆರ್ ಇಂಟು ಡಬ್ಲ್ಯೂ ಅಂತಂದ್ರೆ ಆರ್ ಇಸ್ ದ ವೈಫ್ ಆಫ್ ಡಬ್ಲ್ಯೂ. ಸೊ ಆರ್ ಇಸ್ ದ ವೈಫ್ ಆಫ್ ಡಬ್ಲ್ಯೂ. ದೆನ್ ಇಟ್ ಬಿಕಮ್ ಏನ್ ಡಬ್ಲ್ಯೂ ಡಿವೈಡೆಡ್ ಬೈ ಡಿ ಅಂತಂದ್ರೆ ಡಬ್ಲ್ಯೂ ಇಸ್ ದ ಫಾದರ್ ಆಫ್ ಡಿ. ಡಬ್ಲ್ಯೂ ಇಸ್ ದ ಫಾದರ್ ಆಫ್ ಡಿ ಅಂತಂದ್ರೆ ಆಬ್ವಿಯಸ್ಲಿ ಇವರಿಬ್ಬರು ಸಿಬ್ಲಿಂಗ್ಸ್ ಆಗ್ತಾರ ಜಿ ಮತ್ತು ಡಿ. ಡಿ ಮೈನಸ್ ಎಂ ಅಂತಂದ್ರೆ ಡಿ ಇಸ್ ದ ಮದರ್ ಆಫ್ ಎಂ. ಸೊ ಡಿ ಇಸ್ ದ ಮದರ್ ಆಫ್ ಎಂ. ಸೊ ಎಂ ಜೆಂಡರ್ ಕೊಟ್ಟಲ್ಲ, ಇಟ್ಸ್ ಬಿಕಮ್ ಟ್ರಯಾಂಗಲ್. ವಾಟ್ ಈಸ್ ದ ಕ್ವಶನ್? ಹೌ ಜಿ ರಿಲೇಟೆಡ್ ಟು ಎಂ? ಹೌ ಜಿ ರಿಲೇಟೆಡ್ ಟು ಎಂ ಅಂತಂದ್ರೆ ಅವರ ಎಂ ಅನ್ನ ಮದರ್ದು ಸಿಸ್ಟರ್ ಆಗ್ತಾರ. ಆಂಟ್ ಅದ ನೋಡ್ರಿ ಆಪ್ಷನ್, ಆಂಟಿ ಇಲ್ಲ. ಸೊ ಬಟ್ ಮದರ್ ಸಿಸ್ಟರ್ ಅಂತದ. ದಿಸ್ ಆಲ್ಸೋ ಸೇಮ್. ಏನಾಗಬಹುದು? ಆಂಟ್ ಅಂತಾನು ಕೊಡಬಹುದು, ತಾಯಿಯ ಸಹೋದರಿ ಆಂಟ್ ಅಂತ. ಡನ್. ಸೂಪರ್. ಓಕೆ. ನಂಬರ್ ಈಸ್ ವೆನ್ ಇನ್ಕ್ರೀಸ್ ಬೈ 20% ಬಿಕಮ್ ಈಕ್ವಲ್ ಟು ಅನದರ್ ನಂಬರ್. ಓಕೆ. ಸೊ ನೋಡಿ 25% ಅಂತಂದ್ರೆ ಏನ್ರಿ? 25% ಅಂತಂದ್ರೆ ನಿಮ್ಗೆ 25/100 ದಟ್ ಈಸ್ 1/4. ಸೊ ಒಂದ್ ಯಾವ್ದೋ ನಂಬರ್ನ 4 ಯೂನಿಟ್ ಇಂದ 1 ಯೂನಿಟ್ ಜಂಪ್ ಮಾಡಿದಾಗ ಅದು ಈಕ್ವಲ್ ಆಕೈತೆ ಅಂತ. ಸೊ ನಂಬರ್ ಒಂದನ್ನ ಎ ಅಂತ ತಗೋತೀನಿ, ಇನ್ನೊಂದನ್ನ ಬಿ ಅಂತ ತಗೋತೀನಿ. ಸೊ ಇದು 4 ಇದ್ರ ಇದೆಷ್ಟು ಆಕೈತಿ? 5 ಆಕೈತಿ. ಅಂದ್ರೆ 1 ಯೂನಿಟ್ ಜಾಸ್ತಿ ಮಾಡಿದಾಗ ಇದು ಈಕ್ವಲ್ ಆಕೈತೆ ಅಂತ. ದೆನ್ ಎನದರ್ ನಂಬರ್ ಅಂದ್ರೆ ಯಾರು? ಬಿ, ವಿಚ್ ಈಸ್ 20% ಲೆಸ್ ದ್ಯಾನ್ ದ ಥರ್ಡ್ ನಂಬರ್. ಇವ ಇನ್ನೊಂದು ಥರ್ಡ್ ನಂಬರ್ಕಿಂತ ಇವ ಲೆಸ್ ಅದಾನಂತ. ಯಾರು? ಬಿ ಲೆಸ್ ಅದಾನ. ಅಂದ್ರೆ 20% ಅಂದ್ರೆ ಏನ್ರಿ? 20% ಅಂತಂದ್ರೆ 1/5. 5 ಯೂನಿಟ್ಗೆ 1 ಯೂನಿಟ್ ಕಡಿಮೆ ಅದಾನಂತ. ಯಾರು? ಬಿ ಕಡಿಮೆ ಅದಾನಂತ. ಸೊ ಇಫ್ ಈ ಬಿಕಮ್ 4, ಯು ವಿಲ್ ಬಿಕಮ್ 5. ಈಕ್ವಲ್ ಮಾಡ್ರಿ. 4 4 ಜ 16, 5 4 ಜ 20, 5 5 ಜ 25. ವಾಟ್ ಈಸ್ ದ ಕ್ವಶನ್? ವಾಟ್ ಈಸ್ ದ ರೇಷಿಯೋ ಆಫ್ ಫಸ್ಟ್ ಅಂಡ್ ಥರ್ಡ್ ನಂಬರ್? ಫಸ್ಟ್ ಮತ್ತು ಥರ್ಡ್ ನಂಬರ್ ಯಾವುದು? ರೇಷಿಯೋ ಏನದ ನೋಡ್ರಿ, 16 and 25. ಸೊ ಸಿ ಫಾರ್ ಕ್ರಾಕೆಟ್ ಇಸ್ ದ ರೈಟ್ ಆನ್ಸರ್. ಆರಾಮಾಗಿ ಮಾಡ್ಬೋದ್ರಿ, ಭಾಳ ಈಸಿ ತರ ಕ್ವಶನ್ಸ್ ಎಲ್ಲ. ಸುಮ್ಮನೆ ನಾವೇನ್ ಮಾಡ್ಬಿಡ್ತೀವಿ, ಕಮೆಂಟ್ ಹಾಕ್ರಿ, ರಿಪ್ಲೈ ಮಾಡ್ರಿ ಅನ್ಕೊಂತ ಕುಂದಿರ್ತೀವಿ. ರ್ಯಾಪಿಡ್ ರಿವಿಷನ್ ಯಾವತ್ತಂಗ್ ಮಾಡುವಂಗಿಲ್ಲ. ನಿಮಗೂ ನೋಡ್ಲಿಕ್ಕೆ ಬಡಿಸ್ಲಿಕ್ಕೆ ಸ್ಪೀಡ್ ಅನಿಸ್ಬೇಕು, ಅಥವಾ ನಾ ಹೆಂಗ್ ಅಪ್ರೋಚ್ ಮಾಡತ್ತೇನಿ ದಟ್ ಮೇಕ್ ಅ ಸೆನ್ಸ್. ಅದಾ? ಸೊ ಇನ್ನೊಂದ್ಸತಿ ಹೇಳತ್ತೀನಿ, ಎಕ್ಸಾಮ್ ಕ್ಲಿಯರ್ ಮಾಡಿ ಕ್ಲಾಸ್ ಹೇಳಕತ್ತೇನೆ. ಹೌದಾ? ಬೇರೆ ಏನು ಕ್ಲಾಸ್ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಇನ್ಸ್ಟಿಟ್ಯೂಟ್ ರನ್ ಮಾಡ್ಬೇಕಂತೇನಿಲ್ಲ. ಎಕ್ಸಾಮ್ಸ್ ಕ್ಲಿಯರ್ ಆಗ್ಯಾವು. SSC, ಬ್ಯಾಂಕ್, ರೈಲ್ವೇಸ್ ಎಕ್ಸಾಮ್ಸ್ ಬರ್ದೇನಿ, ಅದ್ರ ಸಲ ಕ್ಲಾಸ್ ಮಾಡಾಕತ್ತೇನಿ. ಡನ್. ದೆನ್ ವಾಟ್ ಶುಡ್ ಕಮ್ ಇನ್ ಪ್ಲೇಸ್? ನೋಡ್ರಿ, ಇಲ್ಲೇ ನೋಡಿದ ತಕ್ಷಣ ಬರ್ತಕ್ಕಂಥ ಏನದ? +2, ಇಲ್ಲಿಂದ +3, +5, +7. ಯಾವ ಸೀರೀಸ್ ಅದ? ಇಟ್ಸ್ ನೋಡಿದ ತಕ್ಷಣ ಹೇಳ್ಬೋದ ಯಾವ ಸೀರೀಸ್ ಅದ ರೀ? ಪ್ರೈಮ್ ನಂಬರ್ ಸೀರೀಸ್ ಅದ. 2 3 5 7 ಪ್ರೈಮ್ ನಂಬರ್ ಸೀರೀಸ್. ನಿಮ್ಗೆ ಎಕ್ಸಾಮ್ನಾಗ ಬರೀದಲ್ಲ, ನಿಮ್ಗೆ ರಿವಿಷನ್ಗೆ ಅಂತ ಪ್ರಯತ್ನ ಅಷ್ಟೇ. ಸೊ 7 ಆದ್ಮೇಲೆ ಯಾರು ಬರ್ತಾರ? +11. ದೆನ್ ಅಂತಂದ್ರೆ ಇದೆ 4 ಮತ್ತು 8, 48. ಸಿ ಫಾರ್ ಕ್ರಾಕೆಟ್ ಇಸ್ ದ ರೈಟ್ ಆನ್ಸರ್. ಪ್ರೈಮ್ ನಂಬರ್ ಸೀರೀಸ್ ಅದ, ಡಿಫರೆನ್ಸ್ ಪ್ರೈಮ್ ನಂಬರ್ ಬರ್ತದ. ನೈಸ್. ದೆನ್ ಓಕೆ. ಸೊ ಈ ತರ ಬಂದ ನಾವು ಹೆದರ್ತೀವಿ, ಏನ್ ವಿಚಾರ ಮಾಡಕ್ ಹೋಗ್ಬಿಡ್ರಿ, ಬರ್ಕೊಡ್ರಿ. ಫಸ್ಟಿಗೆ 15% ಅಂತಂದ್ರೆ 15/100 ಆಫ್ ಅಂತಂದ್ರೆ 80 ಮೈನಸ್ 3/6. ಸೊ ಇದು ಇಂಟು ರೀ ಸ್ಟಾರ್ ಅಲ್ಲ. ದೆನ್ ಕ್ಯೂಬ್ ರೂಟ್ ಆಫ್ 216. ಸರ್ ಎಂಡ್ ವಿತ್ 6 ಬಂದ್ರೆ ಯಾವ ಕ್ಯೂಬ್ ರೀ? ಎಂಡ್ ವಿತ್ 1 ಬಂದ್ರೆ ಯಾವ ಕ್ಯೂಬ್ ರೀ? ಇದನ್ನೆಲ್ಲ ಆಲ್ರೆಡಿ ಬೇಸಿಕ್ ಕ್ಲಾಸ್ನಾಗ ಮಾಡ್ಕೊಂಡು ಅಂತ 100 ಯೂಟ್ಯೂಬ್ ಕ್ಲಾಸ್ ಕೇಳ್ಬಿಟ್ಟಿರ್ತೀರಿ. ಸ್ಕ್ವೇರ್ ನಂಬರ್ದು, ಕ್ಯೂಬ್ ನಂಬರ್ದು. ಹೌದಾ? 216 ಅಂದ್ರೆ 6 ಅಂತ ನಿಮ್ಗೆ ಗೊತ್ತಿರ್ಬೇಕು. ಇಂಟು 6, ಸ್ಕ್ವೇರ್ ರೂಟ್ ಆಫ್ 36 ಇಂಟು 6 ಇಸ್ ಈಕ್ವಲ್ ಟು y. ಕ್ಯಾನ್ಸಲ್ ಮಾಡ್ರಿ, ಎಷ್ಟಾಗ್ತದ? 0 0 ಕ್ಯಾನ್ಸಲ್ ಆಯ್ತಾ? 2 4 ಜ 2 5 ಜ 5 1 ಜ 5 3 ಜ 4 ಮೂರ್ಲೆ ಎಷ್ಟು? 12 ಮೈನಸ್ 6 6 ಕ್ಯಾನ್ಸಲ್ ಆಯ್ತ್ರಿ. 6 ಮೂರ್ಲೆ ಏನು? -18, ವಿಚ್ ಇಸ್ ಈಕ್ವಲ್ ಟು y. ದೆನ್ y ಈಕ್ವಲ್ ಟು ಮಚ್? ಇಟ್ಸ್ -6. ಎಲ್ಲದರ ಆನ್ಸರ್ ಆಪ್ಷನ್ ಎ ಫಾರ್ ಅಕಾಡೆಮಿ. ಇನಫ್. ಇಷ್ಟೇ ತಿಳಿಯತೈತಿ. ಸೊ ಅಗೇನ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೊಟ್ಟಾರ, 2 ಹಾಕ್ಯಾರ ಅನ್ಸುತ್ತೆ ಕೋಶ ಇವತ್ತು. 7 people KLMNOPQR sitting around a circular table facing the center. ಓಕೆ. ಸೊ ಅಂತಂದ್ರೆ ನಿಮ್ಗೆ 7 ಜನ ಸರ್ಕಲ್ನ್ಯಾಗ ಅದಾರಿ. ಹೆಂಗದಾರ? ಎಲ್ಲಾರು ಇನ್ಸೈಡ್ ಫೇಸ್ ಮಾಡ್ಯಾರ. ಡನ್. ಓಕೆ. ನಿಮ್ಗೆ ಗೊತ್ತಾಗಲಿ ನಾವು ಇನ್ಸೈಡ್ ಬರೀತೀನಿ, ಎಕ್ಸಾಮ್ನಾಗ ಬರೀದಿಲ್ಲ. ಬಿಕಾಸ್ ಒಂದ್ಸತಿ ಓದಿರ ನೆನಪಿರ್ತದ ಸೆಂಟರ್ನಾಗ ಅದಾರ ಅಂತ. ಹಂಗೆ ನೆನಪಿರೋದು ಭಾಳ ಒಳ್ಳೇದು. ಅಂದ್ರೆ ಏನೋ ಮಾರ್ಕ್ ಮಾಡೋದು ಟೈಮ್ ಸೇವ್ ಆಕೈತಿ. 2 people sit between N and Q when counted from the right of N.
ಸೊ ಎನ್ ನಿಂದ ರೈಟ್ ಕೌಂಟ್ ಮಾಡಿದಾಗ 2 ಪೀಪಲ್ ಬೇಕಂತ 1 2 ಬಿಕಮ್ ಕ್ಯೂ. ಇಲ್ಲೇ ಯಾಕೆ ಅಂತ ತಗೊಂಡಿನ ಅಂತಂದ್ರ ಸರ್ಕಲ್ ಬೇಸ್ ಅದ, ನೀವ್ ಹೆಂಗ್ ತಿರುಗಿಸಿರು ಒಂದ ಆಕೈತಿ. ದೆನ್ ಓನ್ಲಿ 2 ಪೀಪಲ್ ಸಿಟ್ ಬಿಟ್ವೀನ್ ಕ್ಯೂ ಅಂಡ್ ಎಂ. ಕ್ಯೂ ಇಂದ ಎಂ ಗೆ 2 ಪೀಪಲ್ ಅಂದ್ರೆ ಆಲ್ರೆಡಿ 2 ಪೊಸಿಷನ್ ಗೆ ಈ ಕಡೆ ಎಂ ಇದ್ರ ಇನ್ನೊಂದ್ ಸೈಡ್ ಏನ ಹೋಗ್ಬೇಕು 1 2. ದೆನ್ ಎಂ ಅಂಡ್ ಎನ್ ಬಿಕಮ್ ನೇಬರ್ಸ್. ಓನ್ಲಿ 3 ಪೀಪಲ್ ಸಿಟ್ ಬಿಟ್ವೀನ್ ಎನ್ ಅಂಡ್ ಪಿ. ಎನ್ ಮತ್ತೆ ಪಿ ನೋಡೋ 3 ಜನ ಇರ್ಬೇಕಂತ. ಸೊ 1 2 3 ರೈಟ್ ಸೈಡ್ ಚಾನ್ಸ್ ಅದ, 1 2 3 ಲೆಫ್ಟ್ ಸೈಡ್ ಚಾನ್ಸ್ ಇಲ್ಲ. ಸೊ ದೆನ್ ಯಾರು ಬರ್ತಾರೆ ಇವಾಗ ಎನ್ ಅಂಡ್ ಪಿ ಇಲ್ಲಿ ಬರ್ತಾನ. ದೆನ್ ಎಲ್ ಸಿಟ್ಸ್ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್. ಏನ್ರಿ ಎಲ್ ಸಿಟ್ಸ್ ಇಮಿಡಿಯೇಟ್ ಲೆಫ್ಟ್ ಆಫ್ ಆರ್ ದ ಇಮಿಡಿಯೇಟ್ ಲೆಫ್ಟ್ ಬರ್ಬೇಕಂತ. ಯಾರು ಎಲ್ ಅಂದ್ರೆ ಇಬ್ರು ಬಾಜು ಬಾಜು ಬರ್ಬೇಕು. ಇಬ್ರು ಬಾಜು ಬಾಜು ಬರ್ತಕ್ಕಂಥ ಪೊಸಿಷನ್ ನೋಡ್ರಿ, ಉಳಿದಿರೋ ಗ್ಯಾಪ್ ಯಾವ್ದು ಇದೊಂದು ಬಿಟ್ರೆ ಇವೆರಡು, ಹೌದಾ. ಸೊ ಅವಾಗ ಆರ್ ಇಲ್ಲಿ ಬಂದ್ರ ಎಲ್ ಇಲ್ಲಿ ಬರ್ತಾನೋ, ಇಲ್ಲಿ ಆರ್ ಬಂದ್ರೆ ರೈಟ್ ಸೈಡ್ ಹಾಕಿದ್ದ, ಸೊ ಅದಕ್ಕೆ ಲೆಫ್ಟ್ ಬೇಕು ಇಲ್ಲೇ. ದೆನ್ ಹೂ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಕೆ ಅಂದ್ರೆ ಉಳಿದಿರೋ ಪೊಸಿಷನ್ ಇಲ್ಲಿ ಯಾರು ಬರ್ತಾರ ಕೆ ಬರ್ತಾನ. ಹೂ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಕೆ. ಕೆ ಈ ಕಡೆ ಮುಖ ಮಾಡಿದ ಲೆಫ್ಟ್ ಯಾವ್ದು ಆಕೈತಿ, ಈ ಸೈಡ್ ಆಕೈತಿ. ಕೌಂಟ್ ಮಾಡ್ರಿ 1 2 3. ಸೊ ದಟ್ ಈಸ್ ದ ಆರ್. ಆಪ್ಷನ್ ಡಿ ಫಾರ್ ಧಾರವಾಡ. ಆಪ್ಷನ್ ಡಿ ಫಾರ್ ಧಾರವಾಡ ಇಸ್ ದ ರೈಟ್ ಆನ್ಸರ್. ಎಂತ ಪಜಲ್ಸ್ ಕೊಟ್ಟರು ಮಾಡಬಹುದು. ಎಸ್ ಬಿ ಐ ಮೇನ್ಸ್, ಆರ್ ಬಿ ಐ ಗ್ರೇಡ್ ಬಿ ಮೇನ್ಸ್ ದಲ್ಲಿರ್ತಕ್ಕಂಥ ಪಜಲ್ ಸಾಲ್ವ್ ಮಾಡೇವಿ, ಹೌದಾ. ಕ್ಲಾಸ್ನಾಗ ನೋಡ್ರಿ ಬರ್ರಿ ಗೊತ್ತಾಗ್ತದ ಕ್ಲಾಸ್ನಾಗ ಯಾವ ಲೆವೆಲ್ ಪಜಲ್ ಮಾಡ್ಯಾರ ಹುಡುಗರು ಅಂತ. ದೆನ್ ಸುಮನ್, ಕುನಾಲ್ ಅಂಡ್ ಪೂಜಾ ಇನ್ವೆಸ್ಟ್ 1050, 1510, 1280 respectively start a business with the profit end of the year. ಸೊ ಎಲ್ಲಾರು ಒಂದ ವರ್ಷ ಕೊಟ್ಟಾರ ಅಂದ್ಮೇಲೆ ಟೆನ್ಷನ್ ತೊಗೊಳಕ್ ಹೋಗ್ಬೇಡಿ, ಡೈರೆಕ್ಟ್ ಸುಮನ್ ಕುನಾಲ್ ಪೂಜಾ ಅಂತ ಬರ್ಕೋತೇನಿ. ಎಷ್ಟದ ಡೈರೆಕ್ಟ್ ರೇಷಿಯೋದಾಗ ನೋಡ್ರಿ 10 10 10 ಇಲ್ಲೇ ತೆಗೆದು ಬಿಡ್ತೇನೆ. ಎಷ್ಟು ಬರ್ತಾರೋ 105, 151, 128. ಒಂದ್ ವರ್ಷ ಆದ್ಮೇಲೆ ಪ್ರಾಫಿಟ್ ಎಷ್ಟು ಬಂದವ್ರಿಗೆ 1650 ಬಂದತ್ತಂತ. ದೆನ್ ವಾಟ್ ಈಸ್ ದ ಶೇರ್ ಆಫ್ ಪೂಜಾ. ಪೂಜಾನ್ ಶೇರ್ ಎಷ್ಟದ ಇಷ್ಟು ಬರ್ತದ್ರಿ. ಸೊ ಟೈಮ್ನ ನಾ ಯಾಕೆ ಕನ್ಸಿಡರ್ ಮಾಡತ್ತಿಲ್ಲ ಅಂತಂದ್ರ ಟೈಮ್ ಇಂಟು ಮಾಡ್ತೀವಿ ನಾವು ಯೂಶಲಿ, ಬಟ್ 1 ಇಯರ್ ಅದಾದ್ಮೇಲೆ ಎಲ್ಲ 1 ಮಾಡಿದ್ರೆ ಸೇಮ್ ಆನ್ಸರ್ ಬರ್ತದ. ಸೊ ಡಿವೈಡೆಡ್ ಬೈ ನಾವು ಮೊದಲು ಎಲ್ಲಾರ್ದು ಟೋಟಲ್ ಬರೀಬೇಕು, ಆ ನಂತರ ಇಂಟು ಯಾರ್ದು ಕೇಳ್ಯಾರ ಅವ್ರದ್ದು. ಪೂಜಾನ್ ಕೇಳ್ಯಾರ್ದಕ್ಕೆ 128 ಅಂತ ಬರಿತೇನೆ ನೋಡ್ರಿ. 100 200 300 350 370 378 79 384 384. ದೆನ್ ಕ್ಯಾನ್ಸಲ್ ಆಗ್ತದೆ ನೋಡ್ರಿ. ಎಷ್ಟು ಟೈಮ್ಸ್ ಹೋಗ್ತದ 200 100 ಅದ 3 ಅದ 2 ಮೂಲೆ 36 8 ಮೂಲೆ 24. ಸೊ ಓಕೆ ಇಲ್ಲಿಂದ 3 ಹೋಗ್ತದ ನೋಡ್ರಿ. 8 ಮೂಲೆ 24 3 6 8 3 3 384. ಓಕೆ ಡನ್ ಹೋಗ್ತದ. ಒಂಜ ಇದು ತ್ರೀಜ. ಸೊ 3 ದಿಂದ ಕ್ಯಾನ್ಸಲ್ ಮಾಡ್ರಿ. 3 5 15 1 ಕ್ಯಾರಿ 3 5 15 0. ಸೊ ಪೂಜಾನ ಪ್ರಾಫಿಟ್ 550. ಆಪ್ಷನ್ ಎ ಫಾರ್ ಅಕಾಡೆಮಿ. ಹಂಗ ಕ್ಯಾನ್ಸಲ್ ಮಾಡಿದ್ನಿ ಅಂತಂದ್ರ ಇಟ್ಸ್ ಬೇಸಿಕ್, ಹೌದಾ. ಯಾಕೆ ನಾ ಡೀಟೇಲ್ ಆಗಿ ಹೇಳಾಕತ್ತಿಲ್ಲ, ಬರೀ ಸ್ಪೀಡ್ ಆಗಿ ಮಾಡಾಕತ್ತೀನಿ. ದಿಸ್ ಈಸ್ ಕಾಲ್ಡ್ ವಾಟ್ ರ್ಯಾಪಿಡ್ ರಿವಿಷನ್. ಇಲ್ಲಿ ಎಲ್ಲಾರು ಹೆಂಗ್ ಸಾಲ್ವ್ ಮಾಡ್ತಾರಲ್ಲ, ನಾನು ನೀನು ಅಲ್ಲ, ಎಲ್ಲಾರು ಹೆಂಗ್ ಸಾಲ್ವ್ ಮಾಡ್ತಾರ ಹಂಗ್ ಸಾಲ್ವ್ ಮಾಡ್ಬೇಕ್ರಿ, ಹೌದಾ. 10 ನಿಮಿಷಕ್ಕೆ ಒಂದು ಕ್ವಶನ್ ನಾ ಸಾಲ್ವ್ ಮಾಡಿದ್ರೆ ನಿಂಗೆ ಅದು ಕಾಸ್ಟ್ ಬೆನಿಫಿಟ್ ಇಲ್ಲ. ಯಾವಾಗಿದ್ರೆ ಇರ್ಬೇಕು ಕಾಸ್ಟ್ ಟು ಬೆನಿಫಿಟ್ ಇರ್ಬೇಕು. ನಂದು ಅಂತ ಆಸೆ ನೀ ಕ್ಲಾಸ್ ಕೇಳಾತಿ ಅಂತ ಒಂದು 20 ಕ್ವಶನ್ ಸಾಲ್ವ್ ಮಾಡ್ಬೇಕು, ಅಥವಾ ನಾ ಹೆಂಗ್ ಮಾಡಾಕತ್ತೇನಿ ಅದ್ ನೀವು ನೋಡ್ತಾ ಇರ್ಬೇಕು ಎಲ್ರು. ಸೊ ಓಕೆ ಇದು ಕ್ಯಾನ್ಸಲ್ ಆಯ್ತ್ರಿ, ಇದು ಡಿವೈಡ್ ಆಯ್ತ್ರಿ ಅಂತ ಇಲ್ಲಿ ಬೇಸಿಕ್ ಕೇಳಿದ್ರೆ, ಬೇಸಿಕ್ ನೀವು ಆಲ್ರೆಡಿ ಕ್ಲಾಸ್ ಕೇಳ್ಕೊಂಡಿರಿ. ನೀವು ಕ್ಲಾಸ್ ಕೇಳಿದ ಬರೀ ಎಕ್ಸಾಮ್ ಪ್ರಿಪೇರ್ ಮಾಡ್ತೀನಿ ಅಂತಂದ್ರೆ ಕ್ಲಿಯರ್ ಆಗೋದು ಭಾಳ ಕಷ್ಟ ಅದ. ಬಿಕಾಸ್ ಆಲ್ ಓವರ್ ಇಂಡಿಯಾ ಎಲ್ಲರೂ ಕಾಂಪಿಟೇಟ್ ಮಾಡ್ತಿರ್ತಾರೋ, ಅದು ಅರ್ಥ ಮಾಡ್ಕೋಬೇಕು ಫಸ್ಟ್. ದೆನ್ ಓಕೆ LCM of 2 number is 311618. ಓಕೆ ಡನ್. ಇಫ್ ದ 1 number is 372 another number. ಓಕೆ ಇದಕ್ಕೊಂದು ಡೈರೆಕ್ಟ್ ನೀವು ಫಾರ್ಮುಲಾ ಅದ, ಏನು A ಇಂಟು B ಅಂದ್ರೆ 2 ನಂಬರ್, A 1 ನಂಬರ್ ಬೇರೆ 2 ನಂಬರ್ ಬೇರೆ, LCM ಇಂಟು HCF. ಸೊ ಈ ತರ ಕ್ವಶನ್ಸ್ ಭಾಳ ರಿಪೀಟ್ ಆಗ್ತಾವ. ನಿಮಗೆ ಫಾರ್ಮುಲಾ ನೆನಪಿಟ್ಕೊಡ್ರಿ. ಏನ್ ಫಾರ್ಮುಲಾ 2 ನಂಬರ್ಸ್, 1 ನಂಬರ್ A 1 ನಂಬರ್ B ಅಂದ್ರೆ ಅವುಗಳ LCM ಮತ್ತು HCF ಮಲ್ಟಿಪಲ್ ಮಾಡಿದಾಗ ಅವು 2 ನಂಬರ್ದು ಪ್ರಾಡಕ್ಟ್ ಸಿಗ್ತದ. ಏನು ಪ್ರಾಡಕ್ಟ್ ಆಫ್ 2 ನಂಬರ್ ವಿಚ್ ಈಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದೇರ್ LCM ಅಂಡ್ HCF. ಹೌದಾ, 2 ನಂಬರ್ನ ಮಲ್ಟಿಪಲ್ ಮಾಡಿದಾಗ ಎದಕ್ಕೆ ಈಕ್ವಲ್ ಇರ್ತದ್ರಿ, ಅದ್ರ LCM ಮತ್ತು HCF ಗೆ ಈಕ್ವಲ್ ಆಗಿರ್ತದ. ಈಗ ನಿಮ್ಗೆ ಏನ್ ಕೇಳ್ಯಾರ ಅವ್ರ 1 ನಂಬರ್ ಕೇಳ್ಯಾರ, 1 ನಂಬರ್ ನಿಮ್ಗೆ ಆಲ್ರೆಡಿ ಐತ್. ಡನ್. ಯಾವ ನಂಬರ್ ಐತ್ರಿ A B ದಾಗ ಎದನ್ನಾರು ಅಂತ ತಗೊಳ್ರಿ, ದಟ್ ಈಸ್ A ಅಂತ ತಗೊಂಡು ಅಂತ ಇಟ್ಕೊಡ್ರಿ. A ಇಂಟು 372 1 ನಂಬರ, LCM 3116
ಎಚ್ ಸಿ ಎಫ್ 186 ನಿಮ್ಗೇನು ಬೇಕು ಅನ್ನೋದರ ನಂಬರ್ ಬೇಕು. ಸೊ ಎ ಈಸ್ ಈಕ್ವಲ್ ಟು 1116 ಇಂಟು 186 ಡಿವೈಡೆಡ್ ಬೈ 372. ನೋಡ್ರಿ ಒನ್ಸ್ ಟೂಸ್ ಡೈರೆಕ್ಟ್ ಹೋಗ್ತೈತಿ, ಟೆನ್ಷನ್ ತಗೋಕ. 18 36 ರೀ ಹೌದಾ, 8 6 2 12 36 37 ಈ ಕಡೆ 2 ಕ್ಯಾರಿ ಆರಾಮ್ ಹೋಗ್ತೈತಿ. ದೆನ್ 2 5 10 1 ಕ್ಯಾರಿ, 2 5 10 1 ಕ್ಯಾರಿ, 2 8 16 5 5 8. So C for bracket is the right answer. C for bracket is the right answer. Then again number analogy. So ಭಾಳ ರಿಪೀಟ್ ಆಗತ್ತ ಈ ತರ ಕ್ವಶನ್ ಪ್ರಾಕ್ಟೀಸ್ ಮಾಡ್ರಿ. ನೋಡಿದ ತಕ್ಷಣ ಇವೆರಡು ಬೇರೆ ಬೇರೆ ನಂಬರ್. ಓಕೆ, ಇಲ್ಲ ಸಿಂಬಲ್ ಅದ. ಸೊ ಏನದ ಪ್ಯಾಟರ್ನ್ ಆಪ್ಷನ್ 3 ಎಲಿಮಿನೇಟ್ ಮಾಡ್ಲಿಕ್ಕೆ ಸಾಧ್ಯ ಐತೇನು? ಓಕೆ, 6 ಇಂದ 11 ಪ್ಲಸ್ 5 ಅದ. ದೆನ್ 11 ಇಂದ 22 ಅಂದ್ರೆ ಇಂಟು 2 ಪ್ಲಸ್ 10. ಓಕೆ, ಈ ಕಡೆ ನೋಡ್ರಿ ಪ್ಲಸ್ 5 ಇಂಟು 2 ದೆನ್ ಪ್ಲಸ್ 10. ಸೂಪರ್. ವಾಟ್ ದ ಪ್ಯಾಟರ್ನ್ ಏನದ? ಫಸ್ಟ್ ಇಂದ ಸೆಕೆಂಡ್ ಹೋಗ್ಬೇಕಂತಂದ್ರೆ ಏನ್ರಿ ಪ್ಲಸ್ 5, ಸೆಕೆಂಡ್ ಇಂದ ಥರ್ಡ್ ಹೋಗ್ಬೇಕಂತಂದ್ರ ಇಂಟು 2, ಥರ್ಡ್ ಇಂದ ಫೋರ್ತ್ ಹೋಗ್ಬೇಕಂತಂದ್ರ ಪ್ಲಸ್ 10 ಅದಾ. ನೋಡ್ರಿ ಇಲ್ಲಿ ಪ್ಲಸ್ 10 ಅದ, 12 24 7 1 5. ಕ್ಲಿಯರ್ ಆಯ್ತಾ? ಸಾರಿ, ಮೈನಸ್ ಅದ, ಪ್ಲಸ್ ಆಗ್ಬೇಕಿತ್ತು, ಮೈನಸ್ ಅದ, ಡೈರೆಕ್ಟ್ ತೆಗೆದ್ಬಿಟ್ಟು. 38 ರಿಂದ 58 ಪ್ಲಸ್ 10 ಆಗ್ಬೇಕಿತ್ತು, ಬಟ್ ಇಲ್ಲಿ ಪ್ಲಸ್ 20 ಅದ, ಕ್ಯಾನ್ಸಲ್. 36 46 ಕರೆಕ್ಟ್ ಅದ. ಸೊ ನೋಡ್ರಿ ಇಲ್ಲಿ 34 ರಿಂದ 54 ಆಗಿದೆ, ಪ್ಲಸ್ 20 ಆಗಿದೆ. ನಮ್ಗೆ ಏನ್ ಬೇಕು? ಪ್ಲಸ್ 10, ಕ್ಯಾನ್ಸಲ್ ಮಾಡ್ರಿ. ದೆನ್ 18 36 13 5 18. ಸಿ ಫಾರ್ ಬ್ರಾಕೆಟ್ ಇಸ್ ದ ರೈಟ್ ಆನ್ಸರ್. ನೋಡಿದ ತಕ್ಷಣ ಹಾರಿಸ್ಬಿಡೋದಂಗೆ ಪಟ್ 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 ಪಟ್. ದೆನ್ ಓಕೆ, ಏನದ? ಬಿ ಎ ಜೆ ಆರ್ ಅನ್ನ ಎಷ್ಟು ಕೊಟ್ಟಾರಿ? 102 ಅಂತ ಕೊಟ್ಟಾರೋ. ಇನ್ನೊಂದು ಟಿ ಒ ಟಿ ಜಿ ಈಕ್ವಲ್ ಟು 92 ಅದ. ನಿಮ್ಗೇನು ಕೇಳ್ಯಾರ? ZELW ಕೇಳ್ಯಾರ. ಓಕೆ, ಏನ್ ಬರ್ಬೋದು? ಡಿ ಅಂತ ಪ್ಲೇಸ್ ವ್ಯಾಲ್ಯೂ ಆಗ್ಯದ, ಟ್ರೈ ಮಾಡೋಣ. ಡಿ ಅಂತಂದ್ರೆ 4, ಓ ಅಂತಂದ್ರೆ 15, ಟಿ ಅಂತಂದ್ರೆ 27. 7 12 4 16 2 3 46 ಬಂದದ. 96 ಅಂತಂದ್ರೆ ಇಂಟು 2 ಟೈಮ್ಸ್ ಆಗ್ತದ. 6 4 8. ಓಕೆ, 2 ಟೈಮ್ಸ್ ಅದ, ಕರೆಕ್ಟ್ ಅದ ಸರ್. ಕ್ರಾಸ್ ಚೆಕ್ ಮಾಡ್ಕೊಡ್ರಿ. 22 ಬಿ ಅಂದ್ರೆ 22 1, ಜೆ ಅಂತಂದ್ರ 10 18 8 8 2 10 2 3 4 5 51 ಇಂಟು 2 ದಟ್ ಈಸ್ 102 ಬಂದದ. ಕ್ಲಿಯರ್? ಎಸ್. ವಾಟ್ ದ ಪ್ಯಾಟರ್ನ್? ಸೊ ನಿಮ್ಗೆ ಏನ್ ಬೇಕಾ? ZELW ಬೇಕಾ? ಜೆಡ್ ಅಂದ್ರೆ 26, ಇ ಅಂತಂದ್ರೆ 5, ಎಲ್ ಅಂತಂದ್ರ 12, ಡಬ್ಲ್ಯೂ ಅಂತಂದ್ರ 22. 22 XYZ 23 ಬರ್ತದೆ. ಸಾರಿ, 23 ಅಲ್ರಿ. ಓಕೆ, 6 5 11 11 2 13 13 3 16. ಕ್ರಾಸ್ ಚೆಕ್ ಮಾಡ್ರಿ. 11 16 2 4 6 66 ಇಂಟು 2 ಎಷ್ಟು ಬರೋದು ನೋಡ್ರಿ? 6 12 6 12 1 132. ದಟ್ ಈಸ್ ಬಿ ಫಾರ್ ಬಾನಿ ಸರ್ಕಾರ್ ಇಸ್ ದ ರೈಟ್ ಆನ್ಸರ್. ಸ್ಪೀಡ್ ಮಾಡಬಹುದಿತ್ತು, ನನಗೆ ಡಬ್ಲ್ಯೂ ಈಸಿಲಿ ಕನೆಕ್ಟ್ ಆಗಲಿಲ್ಲ. ಸೊ ನಂದ ತಪ್ಪು, ಲೇಟ್ ನಂದ ಆಗಿದೆ, ಒಪ್ಕೋತೀನಿ. ನೆಕ್ಸ್ಟ್ ಅಲ್ಜಿಬ್ರಾ ಬಂದದ. ಏನದ? ಎ ಇಸ್ ಟು ಬಿ ಈಕ್ವಲ್ ಟು ಬಿ ಇಸ್ ಟು ಎ ಸೂಪರ್, ಸಿ ಈಕ್ವಲ್ ಟು 4a ರೈಟ್, ಬಿ ಈಕ್ವಲ್ ಟು 6. ದೆನ್ ದ ಪಾಸಿಟಿವ್ ವ್ಯಾಲ್ಯೂ ಆಫ್ ಸಿ. ಓಕೆ, ನೋಡ್ರಿ ಟ್ರೈ ಮಾಡೋಣ. ಸೊ ಏನದ? ಎ ಇಸ್ ಟು ಬಿ ಈಕ್ವಲ್ ಟು ಬಿ ಇಸ್ ಟು ಸಿ ಅಂತದ. ಇದನ್ನ ಹಿಂಗೂ ಬರಿಬೋದ ನೋಡ್ರಿ. ಎ ಡಿವೈಡೆಡ್ ಬೈ ಬಿ ಇಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಸಿ ಅಂತ ಬರಲಿ. ದೆನ್ ಕ್ರಾಸ್ ಚೆಕ್, ಕ್ರಾಸ್ ಮಲ್ಟಿಪಲ್ ಮಾಡಿದ್ರೆ ಏನಾಕೈತಿ? 1 ಸೆಕೆಂಡ್, ಈಕ್ವಲ್ ಬರ್ತೇನೆ. ಮತ್ತೆ ನೀವು ಅದನ್ನ ಯೂಟ್ಯೂಬ್ನಾಗ ಕ್ಲಾಸ್ ನೋಡಿದಾಗ ಮತ್ತೆ ಕನ್ಫ್ಯೂಸ್ ಆಗ್ತದೆ. ದೆನ್ ಕ್ರಾಸ್ ಮಾಡಿದಾಗ ಏನಾಕೈತಿ? ಇಟ್ ಬಿಕಮ್ ವಾಟ್? ಎ ಇಂಟು ಸಿ, ದಟ್ ಈಸ್ ಎ ಇಂಟು ಸಿ ವಿಚ್ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್. ಎಗೆ ಎ ಹಂಗೆ ಇಡ್ತೀನಿ ಇಂಟು
ಎ ಈಕ್ವಲ್ ಟು ಏನದ ರೀ, ಸಾರಿ ಸಿ ಈಸ್ ಈಕ್ವಲ್ ಟು 4a ಅದ. ಸಿ ವ್ಯಾಲ್ಯೂ ಎಲ್ಲಿ ಮಾಡಿದ್ರೆ ಏನಾಕೈತಿ 4a ಆಕೈತಿ is equal to b square. Then 4a square is equal to b ಅಂದ್ರೆ ಸಾರಿ 6 ಕೊಟ್ಬಿಟ್ಟಾರ. ಸೊ ಇದನ್ನ ಏನ್ ಮಾಡೋಣ, ಡೈರೆಕ್ಟ್ ಆಗಿ ಇಲ್ಲೇ 6 ಸ್ಕ್ವೇರ್ ಅಂತ ಬರ್ಕೋತೇನೆ. then it's become what 36, 4 ones are 4 9s are ಅಂದ್ರೆ a square is equal to what 9, a equal to plus or minus 3, plus or minus 3 ಐತೇನಾ ಇಲ್ಲ ಆಪ್ಷನ್. ಓಕೆ ಸಾರಿ, ಪಾಸಿಟಿವ್ ವ್ಯಾಲ್ಯೂ ಆಫ್ ಸಿ ಕೇಳಿದಾರೆ. ಡನ್. ಸೊ ನಮ್ಗೆ ಸಿಕ್ಕಿರೋದೇನು ಎ, ಅದು ಪಾಸಿಟಿವ್ ಸಿಕ್ಕಿದ. then a equal to how much, a equal to plus 3, a ಗೆ plus 3 ಆದ್ರೆ c ಗೆ ಏನು, c equal to 4 into 3, that is c is equal to c equal to D for Dharwad is the right answer. D for Dharwad is the right answer. Then two trains are moving in a opposite direction. Okay, opposite direction ಅಂತಂದಾಗ ಗೊತ್ತಾಗಬೇಕ್ರಿ ರಿಲೇಟಿವ್ ಸ್ಪೀಡ್ ಏನಾಗ್ತದ, ಎಡಿಷನ್ ಆಗ್ತದ. Speed of 110 120 kilometer. The length of the one train is 450. Time taken them to cross 12 seconds. Another train killer. ನೋಡ್ರಿ, distance is equal to speed into time. ಹೌದಾ, ಇಲ್ಲ ಸ್ಪೀಡ್ ಏನು ಕೊಟ್ಟಾರ, ರಿಲೇಟಿವ್ ಸ್ಪೀಡ್ ಕೊಟ್ಟಾರ. ಡಿಸ್ಟೆನ್ಸ್ ಟ್ರೈನ್ 1 ಪ್ಲಸ್ ಟ್ರೈನ್ 2, ಸ್ಪೀಡ್ 1 ಅಪೋಸಿಟ್ ಇದ್ದಾಗ ಸ್ಪೀಡ್ 2 ಇಂಟು ಟೈಮ್ ಮಾಡ್ತೇನೆ. ಹೌದಾ, ಟ್ರೈನ್ 1 ಎಷ್ಟೈತಿ 450 ಮೀಟರ್ ಅದ, ಪ್ಲಸ್ ಟ್ರೈನ್ 2 ಕೇಳ್ಯಾರ. ನೋಡ್ರಿ, ಇದನ್ನ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಕ್ಕೆ ಇವನು ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. ಹೆಂಗ ನೋಡ್ರಿ, 110 ಪ್ಲಸ್ 120 ಎಷ್ಟು ಆಕೈತ್ರಿ 200, 230 ಇಂಟು 5/18 ಇಂಟು ಎಷ್ಟದ ಟೈಮ್ 12 ಸೆಕೆಂಡ್. ಕ್ಯಾನ್ಸಲ್ ಅಲ್ಲೇ ಕುಡಿಸಿ ಕಳಿದು ಮಾಡೋಂಗಿಲ್ಲ, ಇಲ್ಲೇ ಎಷ್ಟಕ್ಕದ ಸರಳ ಮಾಡ್ಕೊಂಡ್ಬಿಡು ಇಷ್ಟ, ಮತ್ತೇನಿಲ್ಲ. ಯಾಕಂದ್ರೆ ಕ್ಯಾನ್ಸಲ್ ಅಂದ್ರೆ ಆಗೋದಿಲ್ಲ, ಬಿಕಾಸ್ ಅವ್ರು ಹೇಳ್ಬಿಟ್ಟಾರ ನೋಡ್ರಿ ರೌಂಡೆಡ್ ಅಪ್ ಟು ಡೆಸಿಮಲ್ ಅಂತ ಅವ್ರು ಕೊಟ್ಟ ಮೇಲೆ ನಾವು ಕ್ಯಾನ್ಸಲ್ ಮಾಡೋದು ಭಾಳ ಟೆನ್ಷನ್ ತಗೊಂಗಿಲ್ಲ. 6 2 6 3 ಎಷ್ಟಾಗ್ತೈತಿ ಇದು 5 2 10 ಆಕೈತಿ. 5 2 10 ಇದು ಎಷ್ಟಾಕೈತಿ 300 ಆಕೈತಿ, ಡಿವೈಡೆಡ್ ಬೈ 3 ವಿಚ್ ಇಸ್ ಈಕ್ವಲ್ ಟು 450 ಪ್ಲಸ್ ಟ್ರೈನ್ 2. ಕ್ಯಾನ್ಸಲ್ ಮಾಡ್ರಿ. 3 7 21, 2 ಉಳಿತ, 3 6 18, 2 ಉಳಿತ, 3 6 18. ಸೊ ರೌಂಡೆಡ್ ಆಫ್ ಇಲ್ಲಿ ತನಕ ಹೋಗ್ತೈತಿ. ದೆನ್ 450 ಪ್ಲಸ್ ಟ್ರೈನ್ 2 ಇಸ್ ಈಕ್ವಲ್ ಟು 766.6 ಆಗ್ತದ. ದೆನ್ ಟ್ರೈನ್ 2 ಇಸ್ ಈಕ್ವಲ್ ಟು 766.6 ಮೈನಸ್ 450 ಅಂತ ಕೊಟ್ಟ. ಡೈರೆಕ್ಟ್ ಇಲ್ಲೇ ಬರ್ಕೊಂಡ್ಬಿಡ್ತೇನೆ. 0 6 6 6 6 5 ಕಳೆದ್ರೆ 1 7 4 ಕಳೆದ್ರೆ ಪಾಯಿಂಟಿಗೆ 316.6 ಎಲ್ಲದ. ಆಪ್ಷನ್ ಎ ಫಾರ್ ಅಕಾಡೆಮಿ ಇಸ್ ದ ರೈಟ್ ಆನ್ಸರ್. ಆರಾಮಾಗಿ ಮಾಡ್ಬೋದು ರೀ, ಏನ್ ದೊಡ್ಡ ಸಮಸ್ಯೆ ಏನಿಲ್ಲ, ಆರಾಮಾಗಿ ಮಾಡಬಹುದು. ಸ್ವಲ್ಪ ಟೈಮ್ ಟೇಕಿಂಗ್ ಇರ್ತಾವ, ಮತ್ತೆ ಟಫ್ ಕೊಡ್ಲೇಬೇಕಲ್ಲ ಎಲ್ಲೋ ಒಂದ್ ಕಡೆ. ಟಫ್ ಏನಲ್ಲ, ಟೈಮ್ ಟೇಕಿಂಗ್ ಕೊಡತ್ತ, ಟಫ್ ಅಂತ ಅನ್ನೋಂಗಿಲ್ಲ ಇದು. ಯಾವ್ದದ, ಓಕೆ, ರೀಮಾ ಅಂಡ್ ಜೂಹಿ ವೆನ್ ಈಚ್ ವರ್ಕಿಂಗ್ ಅಲೋನ್. ಓಕೆ, ಸಪ್ರೇಟ್ ಯಾರ್ಯಾರಿ, ರೀಮಾ ಮತ್ತ ಜೂಹಿ ಕ್ಯಾನ್ ಕಂಪ್ಯೂಟರ್ ವರ್ಕ್ ರೆಸ್ಪೆಕ್ಟಿವ್ಲಿ 12 and 36. ಓಕೆ, 12 ಮತ್ತು 36 ಡೇಸ್ನಾಗ ವರ್ಕ್ ಮಾಡ್ತಿರ್ತಂತ. ಈಚ್ ವರ್ಕ್ ಆನ್ ಅಲ್ಟರ್ನೇಟ್ ಡೇಸ್. ಓಕೆ, ವಿತ್ ರೀಮಾ ಅಂಡ್ ಜೂಹಿ ಸ್ಟಾರ್ಟಿಂಗ್ day 1, day 2 ರೆಸ್ಪೆಕ್ಟಿವ್ಲಿ. ಹೌ ಮೆನಿ ಡೇಸ್ ವಿಲ್ ಟೇಕ್ ಟು ಕಂಪ್ಯೂಟರ್ ವರ್ಕ್. ಓಕೆ, ಸೊ ಆರಾಮಾಗಿ ಈಸಿ ಅದ. 12 36 ಇಲ್ಸೆ 36 ಆಕೈತ್ರಿ. ದಟ್ಸ್ ಬಿಕಮ್ ಟೋಟಲ್ ವರ್ಕ್. 12 ಒಂದೇ 12, ಸಾರಿ 12 ಮೂರಲೆ 36, 36 ಒಂದೇ 36. ಅದೇನ್ರಿ ಇದು 2 ಎಫಿಷಿಯನ್ಸಿ ಎಷ್ಟಾಕೈತಿ 4 ಆಕೈತಿ. 4 ಹೆಂಗ ಆಕೈತಿ, ಒಂದಿನ ರೀಮಾ ಆದ್ರ ಒಂದಿನ ಜೂಹಿ, ಅಂದ್ರೆ ಈಗ 3 ಯೂನಿಟ್ ಮಾಡಿ ಹೋದ್ರೆ ಈಗ 1 ಯೂನಿಟ್ ಮಾಡ್ತಾ. ದೆನ್ 3 + 1 so on, ಅಂದ್ರೆ 2 ದಿನಕ್ಕೆ ಸೇರಿ ಎಷ್ಟು ಮಾಡ್ತಾರ ಅವರು 4 ಯೂನಿಟ್ ಮಾಡ್ತಾರ. ಟೋಟಲ್ ವರ್ಕ್ ಎಷ್ಟೈತ್ರಿ 36 ಅದ. ಸೊ 36 ಡಿವೈಡೆಡ್ ಬೈ 4 ಎಷ್ಟಾಗ್ತದ 9 ಬರ್ತದ. 9 ಆನ್ಸರ್ ಅಲ್ಲ. ವೈ, ಬಿಕಾಸ್ 2 ದಿನ ಸೇರಿ 4 ಯೂನಿಟ್ ಕಂಪ್ಲೀಟ್ ಆಗೈತಿ. ಅಂದ್ರೆ ಯಾಕೆಷ್ಟು ಇಂಟು 2 ಮಾಡ್ತೀವಿ. ಡೇ 2 ಇದ್ರೆ 2, 3 ಜನ ಅಲ್ಟರ್ನೇಟ್ ಇದ್ರೆ ಇಂಟು 3, 4 ಇದ್ರೆ 4 ಮಾಡ್ತೀವಿ. 9 2 ಎಷ್ಟ್ರಿ 18 ಬರ್ತದ. ಸೊ ದಟ್ ಈಸ್ ಆಪ್ಷನ್ ಸಿ ಫಾರ್ ಬ್ರಾಕೆಟ್ ಈಸ್ ದ ರೈಟ್ ಆನ್ಸರ್. ಆರಾಮಾಗಿ ಅಲ್ಟರ್ನೇಟಿವ್ಸ್ ಬಂದಾಗ ಇಷ್ಟೇ ಬೇಸಿಕ್ ಎಲ್ಲ ಮಾಡ್ಕೋತೀವಿ. ಎಫಿಷಿಯನ್ಸಿ ಐಡೆಂಟಿಫೈ ಮಾಡ್ತೇವೆ. ಎಷ್ಟು 3 ಇರ್ತಾರೋ 4 ಇರ್ತಾರೋ ಎಲ್ಲಾರ್ದು ಪ್ಲಸ್ ಇದ್ರೆ ಪ್ಲಸ್, ಮೈನಸ್ ಇದ್ರೆ ಮೈನಸ್ ಮಾಡ್ಕೊಂಡು
ಟೋಟಲ್ ಅವ್ರ ಜೊತೆ ಡಿವೈಡ್ ಮಾಡೋದು, ಆ ನಂತರ ಎಷ್ಟು ಇರ್ತದಲ್ಲ 2 ಇದ್ರೆ 2 ಇಂಟು 3 ಇದ್ರೆ 3 ಇಂಟು ಮಾಡ್ತೀವಿ. ದೆನ್ ಓಕೆ MOT ಪ್ಲಸ್ ಅಂಡ್ ಮೈನಸ್ ಆರ್ ಇಂಟರ್ಚೇಂಜ್ ಇಂಟು ಅಂಡ್ ಡಿವೈಡ್ ಬೈ ಇಂಟರ್ಚೇಂಜ್. ಓಕೆ 156 ಇಂಟು ಇದು ಏನಾಕೈತಿ ಡಿವೈಡ್ ಬೈ ಆಕೈತಿ, ಮೈನಸ್ ಇದಿದು ಪ್ಲಸ್ ಆಕೈತಂತ 13 ಇಂಟು 8 ಮೈನಸ್ 17. ನೋಡ್ರಿ ಇದು 12 ಅಂದ್ರ ಹೆಚ್ಚು ಕಡಿಮೆ 12 ಹತ್ಲೆ 120 ಮ್ಯಾಗಿನ್ 36 13 ಹೋಗ್ತದ ನೋಡ್ರಿ. 12 ಅಂದ್ಲೆ 12 ಮ್ಯಾಗಿನ್ 3 3 8 3 24. ಇದು ಯೂನಿಟ್ ಡಿಜಿಟ್ ನೋಡ್ರಿ 3 ಅದ, ಎಲ್ಲ ಡಿಫ್ರೆಂಟ್ ಅದಲ್ಲ, ಯೂನಿಟ್ ಡಿಜಿಟ್ ಮೇಲೆ ಅಪ್ಲೈ ಮಾಡ್ತೇನೆ. 3 ಪ್ಲಸ್ 8 3 ಎಷ್ಟು 24 ಆಕೈತಿ, ಲಾಸ್ಟಿಗೆ ಕ್ಯಾರಿ 2 ಉಳಿತದ ಮೈನಸ್ 1 4 3 7 ಮೈನಸ್ 1 ಎಷ್ಟು ಬರ್ತದ್ರಿ 6 ಬರ್ತದ. ಎಂಡ್ ವಿತ್ 46 ಆನ್ಸರ್ ಅದೇ ಪಕ್ಕ ಚೆಕ್ ಮಾಡಿದ್ಬೇಕಾದ್ರೆ ನೋಡ್ರಿ. ಇದಂತ್ರಿ 13 ಡಿವೈಡ್ ಆಗ್ತದ 13 ಪ್ಲಸ್ 13 ಎಂಟ್ಲೆ ಎಷ್ಟ್ರಿ 104 8 20 ಕರೆಕ್ಟ್ ಬರ್ತದ ಮೈನಸ್ 71. ಇವೆರಡು ಕೂಡಿಸಿದಾಗ ಎಷ್ಟು ಬರ್ತದ್ರಿ 117 ಮೈನಸ್ 71. 7 1 ಕಳೆದ್ರೆ 6, 11 7 ಕಳೆದ್ರೆ ಇಲ್ಲೊಂದು 6 ಹೋದ್ರ 4 0. ಸೊ ದಟ್ ಈಸ್ 046 ಅಂದ್ರೆ ಎಷ್ಟು? ಸಿ ಫಾರ್ ಕ್ರಾಕೆಟ್ ಈಸ್ ದ ರೈಟ್ ಆನ್ಸರ್. ಯಾಕೆ ಮಾಡಿದೆ ಆಪ್ಷನ್ ನೋಡಿದೆ, ಯೂನಿಟ್ ಪ್ಲೇಸ್ನಾಗ ಎಲ್ಲಾನು ಬೇರೆ ಬೇರೆ ಇದ್ವಾ, ಇಲ್ಲಿ 3 ಬರ್ತೈತ್ರಿ, ಹೆಂಗ್ ಕುಡಿಸಿರು 3 ಪ್ಲಸ್ 13 ಇಂದ 8 8 3 ನೀವು ಮಲ್ಟಿಪಲ್ ಎಷ್ಟು ಸತಿ ಮಾಡಿದ್ರು ಯೂನಿಟ್ ಪ್ಲೇಸ್ನಾಗ 4 ಉಳಿತಾನ. ಇಲ್ಲಿ ಯಾರದಾರ 1 ಅದಾನ 3 1 3 1 4 4 1 ಕಳೆದ ಸಾರಿ 3 4 7 7 1 ಕಳೆದ್ರೆ 6 ಮಾಡ್ಬೋದಿತ್ತು ಆರಾಮಾಗಿ, ಈಸಿ ಅದ. ದೆನ್ a conical tent to be made a school limit. ಓಕೆ ಮೆನ್ಸುರೇಷನ್ ಮ್ಯಾಗ ಕ್ವಶನ್ ಬಂದತ್ರಿ, ಸೊ ಕೇಳಬಹುದು ಆರಾಮಾಗಿ ಮೆನ್ಸುರೇಷನ್ ಕ್ವಶನ್. conical tent ಅದ ಡನ್ ಆಫ್ ದ ರೇಡಿಯಸ್ ಬೇಸ್ 7. ಓಕೆ ರೇಡಿಯಸ್ ಎಷ್ಟು ಅದ ರೀ, ಇದಕ್ಕೆ ರೇಡಿಯಸ್ ಅಂತ ಕರಿತೀವಿ. ಎಷ್ಟದ ಇದು ರೇಡಿಯಸ್ ಈಕ್ವಲ್ ಟು 7. ಹೈಟ್ ಆಫ್ ದ ಟೆಂಟ್ ಈಸ್ 24 ಮೀಟರ್. ಹೈಟ್ ಆಫ್ ದ ಟೆಂಟ್ ಈಸ್ 24 ಮೀಟರ್. ಅಲ್ಲಿ ಡೆಕೋರೇಟಿವ್ ಕ್ಲಾತ್ ಇಸ್ ಟು ಕವರ್ ದ ಎಂಟೈರ್ ಕವರ್. ಓಕೆ ಇದನ್ನ ಕರ್ವ್ ಆಗಿ ಕರ್ವ್ ಸರ್ಫೇಸ್ ಏರಿಯಾ ಅಂತ ಕೊಟ್ಟಾರ. ಡನ್. ದ ಕ್ಲಾತ್ ಕಾಸ್ಟ್ 40 ಪರ್ ಸ್ಕ್ವೇರ್ ಮೀಟರ್. ವಾಟ್ ವಿಲ್ ಬಿ ದ ಟೋಟಲ್ ಕಾಸ್ಟ್ ಆಫ್ ದ ಕ್ಲಾತ್? ಓಕೆ ಸೊ ಅಂದ್ರ ಇದು ಕರ್ವ್ ಸರ್ಫೇಸ್ ಏರಿಯಾಗ ನಾವು ಫಿಲ್ ಮಾಡ್ಬೇಕು, ಎಷ್ಟು ಏರಿಯಾ ಕವರ್ ಮಾಡ್ತೀವಿ ಅದಕ್ಕೆ 1 ಸ್ಕ್ವೇರ್ ಮೀಟರ್ 46 ರೂಪಾಯಿ ಆದ್ರೆ ಎಷ್ಟು ರೊಕ್ಕ ಅಂತ ಕೇಳತ್ತ ಟೋಟಲ್ ಕಾಸ್ಟ್. ಸೊ ಕರ್ವ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಎಷ್ಟು ಬರ್ತದ್ರಿ ಪೈ ಆರ್ ಎಲ್ ಬರ್ತದ. ಪೈ ಅಂತಂದ್ರ 22/7, ಆರ್ ಅಂದ್ರ ರೇಡಿಯಸ್ ದಟ್ ಈಸ್ 7, ಎಲ್ ಅಂತಂದ್ರ ಇದಕ್ಕೆ ನಾ ಎಲ್ ಅಂತ ಕರಿತೀವಿ ದಟ್ ಈಸ್ ಸ್ಲ್ಯಾಂಟ್. ಇದು ಬರ್ಬೇಕಂತಂದ್ರ ನಾ ನೋಡಿ 25 ಅಂತ ಬರಿತೇನಿ. ನೋಡಿ ನಾ ಏನ್ ಬರಿತೇನ್ರಿ 25 ಅಂತ ಬರಿತೇನಿ. ಯಾಕಂತಂದ್ರ ಪೈಥಾಗೋರಸ್ ಏನ್ ಹೇಳ್ತಾನ್ರಿ 7 24 25 ಟ್ರಿಪ್ಲೆಟ್ಸ್ ಅಂತ ಹೇಳ್ತಾನ. ಅದು ನನಗೆ ಪ್ರಾಕ್ಟೀಸ್ ಮಾಡಿ ರೂಢಿ ಆಗೈತಿ, ನೀನು ರೂಢಿ ಮಾಡ್ಕೋಬೇಕು ಅಂತ. ಒಂದು 3 4 5 6 8 10 7 24 25 ಈ ತರ ಒಂದಷ್ಟು ನೆನಪಿಟ್ಕೊಂಡಿರ್ಬೇಕು. ಇಂಟು ಎಷ್ಟು ರೊಕ್ಕ ಐತ್ಲ ಅದಕ್ಕೆ ಇಲ್ಲೇ ಮಲ್ಟಿಪಲ್ ಮಾಡ್ಬಿಟ್ಟು ಅದ 7ಗೆ 7 ಕ್ಯಾನ್ಸಲ್ ಆಯ್ತಾ. ಹೌ ಮಚ್ ಲೆಫ್ಟ್ 22 ಇಂಟು 25 ಇಂಟು 40. 25 4 100, ಇದೊಂದು 1000, 1000 ಆಕೈತಿ. 1000 ಇಂಟು 22 ಅಂತ ಎಷ್ಟು ಬರ್ತೈತಿ 22,000 ಪೀಸ್. ಆಪ್ಷನ್ ಬಿ ಫಾರ್ ಅನಿ ಸರ್ಕಾರ್. ಡನ್. ಮಾಡ್ಬೋದಿತ್ತ ಎಲ್ಲಾ ಕ್ವಶನ್ಸ್ ಟಫ್ ಅನ್ಸಾಕತ್ತಾವ, ಟಫ್ ಇಲ್ರಿ ಅದ ಸುಮ್ಮನ ಈಸಿ ಇದ್ರು ಸರಳೀಕರಿಸಿ ಸುಲಭೀಕರಿಸಿ ಅಂತ 4 ಪ್ರಾಬ್ಲಮ್ ತಂದ್ರೆ ಮ್ಯಾಥ್ಸ್ ಅಲ್ಲ ಹೌದಾ. ಸ್ವಲ್ಪ ಮೆನ್ಸುರೇಷನ್ ಅಲ್ಜಿಬ್ರಾ ಈ ತರ ಮಾಡ್ಕೊಂತಿರ್ಬೇಕು. ಡನ್. ನೆಕ್ಸ್ಟ್ ಸೊ ಕ್ವಶನ್ ನಂಬರ್ 21 ಎವರೇಜ್ ಅದ ಇಸ್ ಫಾರ್ ಹೋಮ್ವರ್ಕ್. ದಟ್ ಈಸ್ ಫಾರ್ ಹೋಮ್ ವರ್ಕ್. ನಾಳೆ ಕ್ಲಾಸ್ನಾಗ ಇದನ್ನು ಸಾಲ್ವ್ ಮಾಡಿನ ಮುಂದೆ ಹೋಗೋಣ. ಭಾಳ ಈಸಿ ಅದ, ಟ್ರೈ ಮಾಡ್ರಿ. ಡನ್. ಸೊ ಅಗೇನ್ ಬಾನಿ ಸರ್ಕಾರ್ ಎಕ್ಸಾಮ್ ಟ್ರ್ಯಾಕಿಂಗ್ ಮಾಸ್ಟರ್ ಅಂತ ಒಂದು ಟೆಲಿಗ್ರಾಮ್ ಚಾನಲ್ ಅದ, ಜಾಯ್ನ್ ಆಗ್ರಿ. ಇಲ್ಲಿ ನಿಮಗೆ ಡೈಲಿ ಕ್ಲಾಸ್ PDF ಸಿಗ್ತಾವು. ಕ್ಲಾಸ್ ಏನ್ ಮಾಡ್ತೀನಲ್ಲ ಡೈಲಿ ಕ್ಲಾಸ್ PDF ನಿಮ್ಗೆ ಸಿಗ್ತಾವು. ಪ್ಲಸ್ ಡೈಲಿ ನ್ಯೂಸ್ ಪೇಪರ್, ಹಿಂದೂ ನ್ಯೂಸ್ ಪೇಪರ್ ಫ್ರೀ ಒಳಗಡೆ ಸಿಗ್ತದ, ಓದ್ಬೋದು. ನಂಬರ್ ಆಫ್ ಡೇಸ್ ಅದರಲ್ಲಿ ಡಿಲೀಟ್ ಆಗುದೇ ಇಲ್ರಿ ಹೌದಾ. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳನ್ನ ಮಾತ್ರ ಶೇರ್ ಮಾಡ್ತೀನಿ, ಬಿಕಾಸ್ ಕರೆಂಟ್ ಅಫೇರ್ಸ್ ಮಾಡೋರು ಭಾಳ ಜನ ಸಿಗ್ತಾರೆ. ಅದ್ರ ಜೊತೆಗೆ ಎಕ್ಸಾಮ್ ನೋಟಿಫಿಕೇಶನ್ ಕೂಡ ಅಲ್ಲಿ ಸೆಂಡ್ ಮಾಡ್ತೀವಿ. ಲಿಂಕ್ ಬೇಕಿದ್ರೆ ಡೈರೆಕ್ಟ್ ಹಿಂಗ ಸರ್ಚ್ ಮಾಡ್ರಿ, ಇಲ್ಲದೆ ಹೋದ್ರ ಬಾನಿ ಸರ್ಕಾರ್ 7299 ಅಂತ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಒಳಗಡೆ ನಂದು ಯೂಟ್ಯೂಬ್ ಲಿಂಕು
ಮತ್ತು ಟೆಲಿಗ್ರಾಮ್ ಲಿಂಕ್ ಎರಡು ಸಿಗ್ತಾವೆ ಪ್ರೊಫೈಲ್ ಒಳಗಡೆ ಚೆಕ್ ಮಾಡ್ರಿ. ಬಾನಿ ಸರ್ಕಾರ ಕ್ಲಾಸಸ್ ಅಂತ ಯೂಟ್ಯೂಬ್ನಾಗ ಅದ, ಆಲ್ರೆಡಿ ನೋಡಾತಿರಿ. ಫಾಲೋ ಮಾಡ್ರಿ, ಫ್ರೆಂಡ್ಸಿಗೆ ಹೇಳ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಎಸ್, ಮಾತು ರಫ್ ಅನಿಸ್ತಾವು, ಮಾತು ರಫ್ ಅಲ್ಲ, ಕಾನ್ಸೆಪ್ಟ್ ರಫ್ ಇರ್ಬೇಕ್ರಿ. ಡನ್. ಕಾನ್ಸೆಪ್ಟ್ ರಫ್ ಇರ್ಬೇಕು. ನಾ ಬೇದಿದ ಮಾತು ನೆನಪಿರ್ತದೋ ಅಥವಾ ನಾ ಹೇಳ್ಕೊಟ್ಟಿದ್ದ ಕಾನ್ಸೆಪ್ಟ್ ನೆನಪಿರ್ತದೋ ಜಾಬ್ ಆದ್ಮೇಲೆ ನೋಡು. ತಿಳಿತಾ? ಎಸ್, ನಾಳೆ ಕ್ಲಾಸ್ನಾಗ ಮತ್ತೆ ಎಕ್ಸ್ಟ್ರಾ ಕ್ವಶನ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡೋಣ. ಎಕ್ಸಾಮ್ ಭಾಳ ಕಡಿಮೆ ದಿನ ಉಳ್ದದ. ಡೀಟೇಲ್ ಕ್ಲಾಸ್ ಭಾಳ ಜನ ಕೇಳತ್ತೀರಿ, ಡೀಟೇಲ್ ಕ್ಲಾಸನ್ನು ಮಾಡಿಕೊಡ್ತೀನಿ. ಟೈಮ್ಗೆ ಒಂದು ಸ್ಲಾಟ್ ಸಿಗ್ಬೇಕು ನನಗೆ. ಸ್ವಲ್ಪ ಶೆಡ್ಯೂಲ್ ಹೆಕ್ಟಿಕ್ ಇರೋದ್ರಿಂದ ಒಂದು ಟೈಮನ್ನು ಮಾಡಿಕೊಂಡು ಕ್ಲಾಸ್ ಪಕ್ಕಾ ಮಾಡಿಕೊಡ್ತೀನಿ. ಎಲ್ಲ ಡೀಟೇಲ್ಸ್ ಆಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಫುಲ್ ಪರ್ಫೆಕ್ಟ್ ಒಂದು ಡೀಟೇಲ್ ಮಾಡಿಕೊಡ್ತೀನಿ. ಡನ್. ಅದೇ ಅದಕ್ಕೆ ನಿಮ್ಮ ಸಪೋರ್ಟ್ ಮೇಲೆ ಡಿಪೆಂಡ್ ಇರ್ತದೆ. ಸೂಪರ್. ಎಸ್, ನಾಳೆ ಕ್ಲಾಸ್ನ ಸಿಗೋಣ್ರಿ. ಟಿಲ್ ದೆನ್, ಬಾಯ್. ರ್ಯಾಪ್ ದ ಸೆಷನ್.